ನೀಡಿ ಮಾಡಿದರೆ ಈ ಒಂದು ಪ್ರಕರಣಗಳನ್ನು ತಡಿಬಹುದು. ಮತ್ತು ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಭ್ರಷ್ಟಾಚಾರದ ವಿಚಾರಕ್ಕೆ ನಾನೀಗ ಪ್ರಮುಖವಾಗಿ ಬರ್ತೇನೆ. ಈ ಒಂದು ವಿರೋಧ ಪಕ್ಷದ ನಾಯಕ ಅಂತಂದ್ರೆ ಪ್ರಮುಖವಾಗಿ ಆಡಳಿತ ಪಕ್ಷ ಮತ್ತು ಅದರಲ್ಲಿ ಅಪೋಸಿಟ್ ಆಗಿ ಹೊಂದಿರತಕ್ಕಂಥ ವಿರೋಧ ಪಕ್ಷದ ನಡುವೆ ಒಂದು ಉತ್ತಮವಾಗಿರ್ತಕ್ಕಂಥ ಬ್ರಿಡ್ಜ್ ಅನ್ನು ಕ್ರಿಯೇಟ್ ಮಾಡಿ ಆಡಳಿತವನ್ನು ಸುಧಾರಿಸಲಿಕ್ಕೆ ಸರ್ಕಾರವನ್ನು ದೂಷಿಸ್ತಕ್ಕಂಥ ಪ್ರಯತ್ನ ನನ್ನದಲ್ಲ. ಕೇವಲ ಆಡಳಿತ ಪಕ್ಷದಲ್ಲಿರ್ತಕ್ಕಂಥದ್ದು ನಿಂದಿಸ್ತಕ್ಕಂಥದ್ದು ನನ್ನ ಪ್ರಯತ್ನ ಅಲ್ಲ. ಈ ಸಮಾಜದಲ್ಲಿ ವಿರೋಧ ಪಕ್ಷ ನಾಯಕನಾಗಿ ಬದಲಾವಣೆ ತರಬೇಕಂತಕ್ಕಂಥದ್ದೇ ನನ್ನ ಪ್ರಯತ್ನ ಅಂತೇಳಿ ನಾನು ನಿಮ್ಮಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಪ್ರಮುಖವಾಗಿ ಸಭಾಧ್ಯಕ್ಷರಿಗೆ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ನೇರವಾಗಿ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರದ ವಿಚಾರವಾಗಿ ಸರಿಯಾದ ರೀತಿ ಒಂದು ಎಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಆ ಒಂದು ವಿಚಾರಗಳನ್ನು ತಿಳಿಸ್ಕೊಂಡು ಅವನು ತಡಿಲಿಕ್ಕೆ ಅದು ಪ್ರಯತ್ನ ಮಾಡಿದ್ರೆ ಸಮಾಜ ಸರಿಯಾದ ರೀತಿ ಉಳಿಲಿಕ್ಕೆ ಸಾಧ್ಯ ಇದೆ. ಹೌದಾ? ಈ ಎಲ್ಲ ಭ್ರಷ್ಟಾಚಾರ ಎಲ್ಲಿ ನಡೀತಾ ಇದೆ, ಏನ್ ನಡೀತಾ ಇದೆ ಎಲ್ಲ ಮುಖ್ಯಮಂತ್ರಿಗಳ ಇರುತ್ತೆ. ಆದ್ರೆ ಅವರು ಸರಿಯಾದ ರೀತಿ ಕ್ರಮವನ್ನು ಕೈಗೊಳ್ಳದೆ ಹೋದ್ರೆ ಸಮಾಜ ಮುಂದೆ ಅತ್ಯಂತ ಕೆಟ್ಟ ರೀತಿಯಲ್ಲಿ ನಡೆದುಕೊಳ್ತೆ ಅಂತ ಹೇಳಿ ಒಂದು ಉಪನಾಯಕರಿಗೆ ನಾನು ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ನೀಡ್ತೇನೆ. ಮಾದಕ ವಸ್ತುಗಳ ವಿಚಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ದಯವಿಟ್ಟು ನನ್ನ ಮಾತಿನ ಕಡೆ ಒಂದು 2 ನಿಮಿಷಗಳ ಕಾಲ ಅವಕಾಶ. ಒಂದು ಪ್ರಶ್ನೆ ಅಂತ ಹೇಳಿದ್ದೇನೆ. ಸ್ಪೀಕರ್ ಅವರು ಒಂದು ಪ್ರಕರಣವನ್ನು ಸರಿಯಾದ ರೀತಿ ಪರಿಗಣಿಸಿದ್ದಾರೆ. ಅದರ ಬಗ್ಗೆ ನನಗೆ ದಯವಿಟ್ಟು ಸಂಪೂರ್ಣ ಮಾಹಿತಿಯನ್ನು ನೀಡಿದ್ರೆ ಎಲ್ಲ ಮಹಿಳೆಯರಿಗೆ ಸುರಕ್ಷತೆ ಬಗ್ಗೆ ಗಮನ ನೀಡಲಿಕ್ಕೆ ಸಾಧ್ಯ. ನಾಯಕರು ಒಂದೊಂದು ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ವಿರೋಧ ಪಕ್ಷದ ನಾಯಕರ ಸಲಹೆಗಳನ್ನು ತೆಗೆದುಕೊಂಡು ಮತ್ತೆ ಅವರು ತಿಳಿಸಿದಂತಹ ಪ್ರಶ್ನೆಗಳು ಈ ರೀತಿ ವಿದೇಶಿ ಮಹಿಳೆಯರ ಮೇಲೆ ಅತ್ಯಾಚಾರ, ಭ್ರಷ್ಟಾಚಾರ ಇವುಗಳ ಬಗ್ಗೆ ನೀವೇನು ಹೇಳಿದಿರೋ ಅವುಗಳನ್ನು ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀನಿ ಮತ್ತು ಅದರ ಬಗ್ಗೆ ಸಂಪೂರ್ಣ ವರದಿಯನ್ನು ತರಿಸಿಕೊಂಡು ಇಬ್ಬರೂ ಕುಂತ್ಕೊಂಡು ವಿರೋಧ ಪಕ್ಷದವರು ಆಡಳಿತ ಪಕ್ಷದವರು ನಾವಿಬ್ಬರೂ ಕುಂತ್ಕೊಂಡು ಅದರ ಬಗ್ಗೆ ದೀರ್ಘ ಚರ್ಚೆಯನ್ನು ಮಾಡಿ ಯಾವೆಲ್ಲ ಕಾನೂನಿನ ವ್ಯವಸ್ಥೆಯಲ್ಲಿ ಏನೇನೆಲ್ಲ ಮಾಡಬೇಕು ಆ ಕಠಿಣವಾದ ಕ್ರಮಗಳನ್ನು ಇನ್ಮುಂದೆ ಯಾವುದೇ ಈ ರೀತಿಯ ಅಹಿತಕರ ಘಟನೆಗಳನ್ನು ನಡೆಯದ ರೀತಿಯಲ್ಲಿ ರಾಜ್ಯದ ಹಿತವನ್ನು ಕಾಪಾಡುವ ದೃಷ್ಟಿಯಿಂದ ನಾವೆಲ್ಲರೂ ಸೇರಿಕೊಂಡು ಮಾಡೋಣ ಅನ್ನುವಂಥದ್ದನ್ನು ತಮ್ಮ ಪ್ರಶ್ನೆಗೆ ಉತ್ತರ ಕಾನೂನು ರಾಯಚೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಮಾದರಿ ವಿಧಾನಸಭೆ ಅಧಿವೇಶನ ಸ್ಪರ್ಧೆ 2024-25ರ ಒಂದು ಸಭೆಗೆ ನಮ್ಮ ವಿರೋಧ ಪಕ್ಷದಿಂದ ಪ್ರಥಮವಾಗಿ ವಂದನೆಗಳನ್ನು ತಿಳಿಸುತ್ತೇನೆ. ಈಗ ನನ್ನ ಪ್ರಶ್ನೆ ಬಂದು ಸಭಾಧ್ಯಕ್ಷರೇ ಒಂದೇ ಪ್ರಶ್ನೆ ಇದೆ. ಒಂದೇ ಪ್ರಶ್ನೆ ಆದರೆ 2 ಪ್ರಶ್ನೆಗಳಾಗಬೇಕು. ರೈತರಿಗೆ ಸಂಬಂಧಪಟ್ಟ ಪ್ರಶ್ನೆ. ಮೊನ್ನೆ ಸಭಾಧ್ಯಕ್ಷರೇ, ರೈತರಿಗೆ ನಕಲಿ ಬೀಜವನ್ನು ವಿತರಣೆ ಮಾಡ್ತಾರೆ. ಬಿತ್ತಿದ ನಂತರ ಆ ಬೀಜ ಮೊಳಕೆ ಬರೋದಿಲ್ಲ. ಒಂದು ವೇಳೆ ರೈತರು ಬಿತ್ತಿದರೆ ಒಂದು ಬೀಜ ಬಂದರೆ ಅದನ್ನು ಈ ಉದಾಹರಣೆಯಾಗಿ ನಮ್ಮ ಭಾಗದ ಕಲಬುರಗಿ ಭಾಗದಲ್ಲಿ ತೊಗರಿ ಕೇಂದ್ರ ಇರೋದ್ರಿಂದ ಅತಿ ಹೆಚ್ಚು ರೈತರು ತೊಗರಿಯನ್ನು ಬೆಳೀತಾರೆ. ಈ ತೊಗರಿ ಬೆಳೆದಾಗ ಸರ್ಕಾರವು ಏನ್ ಮಾಡ್ತದೆ ಅಂದ್ರೆ ಸರ್ವೆಯನ್ನು ಮಾಡಿಸ್ತಾ ಇದೆ. ಅಂದ್ರೆ ನೀವು ಬೆಳೆದಂತ ಬೆಳೆ ತೊಗರಿ ಆಗಿರಬೇಕಂತ ಹೇಳಿ ಸರ್ವೆ ಮಾಡಿಸ್ತದೆ. ಅದರಲ್ಲಿ ಅನಕ್ಷರಸ್ಥ ರೈತರು ಇರ್ತಾರೆ. ಸರ್ಕಾರ ಏನ್ ಮಾಡ್ತದೆ ಅಂದ್ರೆ ತಮಗೆ ಇಷ್ಟ ಬಂದಂತ ವ್ಯಕ್ತಿಗಳನ್ನ ಸರ್ವೆ ಮಾಡಕ್ಕೆ ನೇಮಕ ಮಾಡ್ತದೆ. ಅವರು ತಮಗೆ ಇಷ್ಟ ಬಂದಂತೆ ನೇಮಕ ಮಾಡೋದ್ರಿಂದ ಸರ್ವೆ ಮಾಡೋದ್ರಿಂದ ಸರಿಯಾದ ಬೆಳೆಯನ್ನ ಆ ಒಂದು ಗಣಕೀಕೃತದಲ್ಲಿ ನಮೂದು ಮಾಡೋದಿಲ್ಲ. ಇದರಿಂದಾಗಿ ರೈತರು ಬೆಳೆದ ತೊಗರಿಯನ್ನು ಮಾರಾಟ ಮಾಡಲು ಹೋದರೆ ಅಲ್ಲಿಯ ನಂತರ ಅದನ್ನು ಮಾರಾಟ ಮಾಡೋಕ್ಕೂ ಸಮಸ್ಯೆ ಇದೆ. ಆ ತೊಗರಿ ಕೇಂದ್ರದವರು ಗಣಕೀಕರಣ ಆಗಿಲ್ಲ ಅಂತಂದ್ರೆ ತೊಗರಿ ಕೇಂದ್ರದಿಂದ ಸರ್ಕಾರ ಏನು ಸಭಾಧ್ಯಕ್ಷರೇ, ಈಗಾಗಲೇ ನಾವೇನು ಸಂಬಂಧಪಟ್ಟ ವಿಶ್ವವಿದ್ಯಾಲಯ ಕೃಷಿ ಮತ್ತು ಬೇರೆ ಬೇರೆ ವಿದ್ಯಾಲಯಗಳಿಗೆ ನಾವು ರೆಫರ್ ಮಾಡಿ ಸಂಬಂಧಪಟ್ಟ ವಿಜ್ಞಾನಿಗಳನ್ನು ಕಳಿಸಿ ಎಲ್ಲ ವರದಿ ತರಿಸಿದ್ದೇವೆ. ಅಂಥವು ಕಳಪೆ ಅಂತ ಕಂಡು ಬಂದಲ್ಲಿ ಈಗಾಗಲೇ ಆ ಪಕ್ಕದ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಿವೆ. ಇದು ಈ ಮಾಹಿತಿಯನ್ನು ತಮ್ಮ ಗಮನಕ್ಕೆ ತಂದಿದ್ದೇನೆ. ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಪ್ರಶ್ನೆಗಳನ್ನು ಮುಂದುವರಿಸುತ್ತೇನೆ. ಸಭಾಧ್ಯಕ್ಷರೇ, ಇಂದಿನ ದಿನ ನಮ್ಮ ಆಡಳಿತ ಸರ್ಕಾರ ಹೇಗಿದೆ ಅಂತಂದ್ರೆ ಆಡಳಿತ ಸರ್ಕಾರದಲ್ಲಿ ಬಗೆದಷ್ಟು ಭ್ರಷ್ಟಾಚಾರ, ಅಕ್ರಮಗಳು ಇನ್ನಷ್ಟು ಹೆಚ್ಚುತ್ತಿವೆ, ಬಗೆದಷ್ಟು ಬರ್ತಿವೆ ಅಧ್ಯಕ್ಷರೇ. ಹೇಗೆಂದ್ರೆ ವಾಲ್ಮೀಕಿ ನಿಗಮದಲ್ಲಿ ಹಗರಣ 187 ಕೋಟಿ ಹಗರಣ ಆಗಿದೆ. ಹಾಗೂ SC ಜನಾಂಗದ ಅಭಿವೃದ್ಧಿ ನಿಗಮದಲ್ಲಿ 11,000 ಕೋಟಿ ಹಗರಣ ಆಗಿದೆ. ಇದ್ರ ಬಗ್ಗೆ ಸೂಕ್ತ ಕ್ರಮಗಳನ್ನು ಕೈಗೊಂಡಿಲ್ಲ ಮಹಾಸಭಾಧ್ಯಕ್ಷರೇ. ಹಾಗೂ ಕೆಪಿಎಸ್ಸಿ ಪೂರ್ವಭಾವಿ ಪರೀಕ್ಷೆಯಲ್ಲಿ ಕೂಡ ಅನ್ಯಾಯ ಆಗಿದೆ ಮಹಾಸಭಾಧ್ಯಕ್ಷರೇ. ಇಂದಿನ ದಿನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಹಾಗೂ ಬೇರೆ ರಾಜ್ಯಗಳಿಗೆ ವಲಸೆ ಆಡಳಿತ ಪಕ್ಷದಲ್ಲಿ 3 ಪ್ರಶ್ನೆಯಲ್ಲಿ ಯಾವುದು ಉತ್ತರ ಬೇಕೀಗ? ಇದು ಮೊದಲಿಂದ ಹೇಳ್ತಿದ್ದೇನೆ, ಒಂದೊಂದು ಪ್ರಶ್ನೆಗೆ ಅವಕಾಶ ಇದೆ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಇಲ್ಲಿ ಪ್ರಶ್ನೆ ಕೇಳಬೇಕು.
ನೇಮಕಾತಿಗೆ ಹುದ್ದೆಗಳ ನೇಮಕಾತಿಗೆ ನೋಟಿಫಿಕೇಶನ್ ಮಾಡಿತ್ತು. ಆ ಪರೀಕ್ಷೆಯಲ್ಲಿ ಆಗಿರ್ತಕ್ಕಂಥ ಅನ್ಯಾಯದ ಸಲುವಾಗಿ ಇದನ್ನು ಮರುಪರೀಕ್ಷೆ ನಡೆಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಇದ್ರ ಬಗ್ಗೆ ಅವ್ರು ಮಾತಾಡಿದ ನಂತರ ನಾನು ಅವಕಾಶ ಕೊಡ್ತೇನೆ. ದಯವಿಟ್ಟು ನೀವು ವಿರೋಧ ಪಕ್ಷದ ನಾಯಕರಾಗಿ ನೀವು ಮಾಡಿದ್ರೆ ಸ್ವಲ್ಪ ಈಗಾಗಲೇ PSI ಹಗರಣದಲ್ಲಿ ನಿಮ್ಮದೇ ನಾಯಕರುಗಳು ಸಿಲುಕಿರುವುದನ್ನು ನಾನು ನೋಡಿದ್ದೇನೆ. ಮತ್ತೆ ನೀವು ತನಿಖೆಯನ್ನು ಯಾವ ರೀತಿ ನಡೆಸಿಕೊಟ್ಟಿದ್ದೀರಿ ಅನ್ನೋದಂತೂ ನಾನು ಎಕ್ಸಾಮ್ ನಲ್ಲಿ ಮತ್ತೆ ಹಗರಣ ನಡೆದಿರುವುದನ್ನು ನಾನು ನೋಡಿದ್ದೇನೆ. ನಿಮ್ಮ ಆಡಳಿತದ ಬಗ್ಗೆ ನೀವೇನು ಬೊಂಬೆ ಚುರುಕುಗಳು ನೀವು ಮಾನ್ಯ ಮುಖ್ಯಮಂತ್ರಿಗಳು ಗೊತ್ತಿದೆ. ಆದ್ರೆ ನೋಡಿ ಒಂದು ನಿಮಿಷ ಮಾನ್ಯ ಮುಖ್ಯಮಂತ್ರಿಗಳು ಗೌರವ ಕೊಡಿ. ನಾನು ನಿಮ್ಗೆ ಗೌರವ ಕೊಟ್ಟು ಹೇಳಿದರೆ ಒಂದು ನಿಮಿಷ ನನ್ನ ಮಾತು ಕೇಳಿ. ಇದು ಅತ್ಯಂತ ದೊಡ್ಡ ವಿಷಯ. ತಾವು ದಯವಿಟ್ಟು ನೇರವಾಗಿ ಉತ್ತರ ಕೊಡ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮತ್ತು 12 ಜನರ ಮೇಲೆ ಕಠಿಣವಾದ ಕ್ರಮ ಜರುಗಿಸಲಿಕ್ಕೆ ಅವರನ್ನು ವಿಚಾರಣೆಗೆ ತೆಗೆದುಕೊಂಡಿದ್ದೇವೆ. ಅವರ ಆರೋಪಿಗಳು ವಿಚಾರಣೆಗೆ ತೆಗೆದುಕೊಂಡಿದ್ದಾರೆ. ನಮ್ಮ ಅಧಿಕಾರಿಗಳು ಮತ್ತೆ ನಿವೃತ್ತ ನ್ಯಾಯಾಧೀಶರ ಒಂದು ತಂಡವನ್ನು ರಚನೆ ಮಾಡಿ ಅದರ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ನಡೆಸಿದ ನಂತರ ಯಾರೆಲ್ಲ ತಪ್ಪನ್ನ ಎಸಗಿದ್ದಾರೆ, ತಪ್ಪನ್ನು ಮಾಡಿದ್ದಾರೆ, ಅವರನ್ನ ಮುಂದೆ ಎಂದೂ ನಡೆಯದ ರೀತಿಯಲ್ಲಿ ನಾವು ಕಠಿಣವಾದ ಕಾನೂನು ಕ್ರಮವನ್ನು ಜರುಗಿಸಿ ಅವರಿಗೆ ಅಭಾವ ಇದೆ. ಎಲ್ಲರೂ ಮಾತಾಡೋದಿದೆ. ನಡೆದಂತ ಹಗರಣ ಆಗಿರ್ಬೋದು, ಮೂಡ ಅಭಿವೃದ್ಧಿ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಂತ ಹಗರಣ ಆಗಿರ್ಬೋದು. ದಯವಿಟ್ಟು ಒಂದು ಬಗ್ಗೆ ಮಾತಾಡಿ. ಹಗರಣಗಳು ಅಂದ್ಮೇಲೆ ಎಲ್ಲಾನು ಕನ್ಸಿಡರ್ ಆಗ್ತದೆ ಸ್ವಲ್ಪ ಮಹಾಸಭಾಧ್ಯಕ್ಷರೇ. ಈಗ ಅವ್ರು ಉತ್ತರ ಕೊಡಬೇಕಲ್ವ ನಿಮ್ಗೆ? ಒಂದು ಬಗ್ಗೆ ಉತ್ತರ ಕೊಡಬೇಕಲ್ವ? ಹೌದು ಸಭಾಧ್ಯಕ್ಷರ ಸಭೆಯಲ್ಲಿ ಅಂದ್ರೆ ಏನಾದ್ರೆ ನನ್ನ ಕ್ವಶನ್ ಏನಂದ್ರೆ ಸಚಿವರ ಕುಟುಂಬದವರೇ ಈ ಹಗರಣದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಹಗರಣಗಳು ಆದ ನಂತರ ಅದಕ್ಕೆ ಶಿಕ್ಷೆ ನೀಡೋದಕ್ಕಿಂತ ಮೊದಲೇ ಆ ಹಗರಣಗಳು ಮುಚ್ಚೋಗ್ತವೆ. ಯಾಕೆ ಈ ತರ ಆಗ್ತಿದೆ ಸರ್ಕಾರದಲ್ಲಿ? ನನ್ನ ಕ್ವಶನ್. ಸಂಬಂಧಪಟ್ಟ ಕಾನೂನು ಅದಕ್ಕೆ ಸಂಬಂಧಪಟ್ಟಂತೆ ಸಚಿವರು ಕೂಡ ಮಾನದಂಡವನ್ನು ನಾವು ನಮ್ಮ ಪಕ್ಷದ ವತಿಯಿಂದ ಮಾಡಿದ್ದೇವೆ. ಅದೇ ರೀತಿಯಾಗಿ ಆ ನಿಗಮದಲ್ಲಿ ಆದಂಥ ಒಟ್ಟು 187 ಕೋಟಿ ಹಗರಣದ ಒಂದು ಹಣವನ್ನು 87 ಕೋಟಿ ರೂಪಾಯಿಗಳನ್ನು ನಾವು ವಾಪಸ್ ಸರ್ಕಾರದ ನಿಗಮಕ್ಕೆ ಮತ್ತೆ ವಾಪಸ್ ಕೊಟ್ಟಿದ್ದೇವೆ. ಅದೇ ರೀತಿಯಾಗಿ ಸಂಬಂಧಪಟ್ಟ ಸಚಿವರನ್ನ ಕೂಡ ಮತ್ತು ಅಧಿಕಾರಿಗಳನ್ನ ಇಡಿ ತನಿಖೆಯಲ್ಲಿ ಈಗಾಗಲೇ ಅವರು ವಿಚಾರಣೆ ಎದುರಿಸ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಸರ್ಕಾರ ಯಾವುದೇ ರೀತಿಯಾದ ಒಂದು ಈ ಸರ್ಕಾರದ ಕಾನೂನು ವ್ಯವಸ್ಥೆಯಲ್ಲಿ ಮತ್ತು ಅಧಿಕಾರಿಗಳ ಒಂದು ಭ್ರಷ್ಟಾಚಾರತೆಯಲ್ಲಿ ನಾವು ಯಾವುದೇ ರೀತಿಯ ಯಾರಿಗೂ ಕೂಡ ಅವಕಾಶವನ್ನು ನೀಡೋದಿಲ್ಲ. ಯಾಕಂದ್ರೆ ನಮ್ಮ ಸರ್ಕಾರ ಬಡವರ ಮತ್ತು ದಲಿತರ ಮತ್ತು ದೀನ ವರ್ಗದವರ ಪರವಾಗಿ ಸರ್ಕಾರ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಈ ಒಂದು ನಿಷ್ಪಕ್ಷಪಾತ ಒಂದು ಕೆಲಸವನ್ನು ನಾವು ಮಾಡಲಿಕ್ಕೆ ಕಾರಣ ಏನಂದ್ರೆ ಆ ಸಚಿವರ ಮಾನದಂಡ ಆಗಿದೆ. ಆ ಸಚಿವ ಇದು ಇದೆಯಲ್ಲ, ಅದರಲ್ಲಿ ನಮ್ಮ ಹಗರಣಕ್ಕೆ ಸಂಬಂಧಪಟ್ಟದ್ದು ಮೇಡಮ್. ಹಗರಣ ಇದು ಏನಂದ್ರೆ ಮಂತ್ಲಿ ಮನಿ. ಸರ್ಕಾರದವ್ರು ಏನ್ ಮಾಡ್ತಿದ್ದಾರೆ, ಮಂತ್ಲಿ ಮನಿ ಅಂತ ಒಂದು ಸ್ಕೀಮ್ ಮಾಡಿದ್ದಾರೆ. ಅವ್ರ ಸರ್ಕಾರದ ಅಲ್ಲಿದಲ್ಲೇ ಅಂದ್ರೆ ಸಚಿವರದ ಸ್ಕೀಮ್ ಇದೆ. ಆಕ್ಚುಲಿ ಏನಂದ್ರೆ 11,000 ವೈನ್ ಶಾಪ್ಗಳಿದ್ದಾವೆ ನಮ್ಮ ಕರ್ನಾಟಕದಲ್ಲಿ. ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದು ವೈನ್ ಶಾಪ್ಗೆ 20,000 ಫಿಕ್ಸ್ ಮಾಡಿದ್ದಾರೆ ಮಂತ್ಲಿ ಮನಿ. ಇದೊಂದು ಇದಾಗ್ಬಿಟ್ಟಿದೆ ಮೇಡಮ್. ಈಗ ಯಾವ ತರ ಅಂದ್ರೆ ಇದಕ್ಕೆ ಯಾವುದೇ ರೀತಿಯ ಪರಿಹಾರ ಅವರು ಇದಕ್ಕೆ ಆನ್ಸರ್ ಬೇಕಾಗಿದೆ. ಉತ್ತರ ಬಗ್ಗೆ ನಾನು ಒಂದು ಮಾತನಾಡಿದ್ದೇವೆ. ಸಭೆಗೆ ಮತ್ತು ಸಭಾ ಅಧ್ಯಕ್ಷರಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಂದಿನ ಪ್ರಶ್ನೆ ಏನೆಂದರೆ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬ ಜವಾಹರಲಾಲ್ ನೆಹರು ಅವರ ಮಾತಿನ
ಮಕ್ಕಳಿಗೆ ಉನ್ನತವಾದ ಶಿಕ್ಷಣದ ಜೊತೆಗೆ ಮೌಲ್ಯ ಶಿಕ್ಷಣವನ್ನು ನೀಡುವುದು ಈ ಸಮಾಜದ ಬಹುದೊಡ್ಡ ಪ್ರಶ್ನೆ. ನಮ್ಮ ಪ್ರಶ್ನೆ ಸಮಯ ಮುಗಿದಿದೆ, ದಯವಿಟ್ಟು ಅರ್ಥ ಮಾಡಿಕೊಳ್ಳಬೇಕು. ಉತ್ತರಗಳನ್ನು ಆಲಿಸಿ. ಮಾನ್ಯ ಸಭಾಧ್ಯಕ್ಷರಿಗೆ ಅವಕಾಶಕ್ಕಾಗಿ ನಮನಗಳು. ಈ ಪ್ರಶ್ನೆಗೆ ನನ್ನ ಉತ್ತರ ಏನೆಂದರೆ, ಸರ್ಕಾರಿ ಶಾಲೆಗಳ ಹಾಜರಾತಿ ಕುಂಠಿತವಾಗಿರೋ ಕಾರಣ ನಾವು ಈಗಾಗಲೇ ಆನ್ಲೈನ್ ರಿಜಿಸ್ಟರ್ ಅನ್ನು ಓಪನ್ ಮಾಡಿದ್ದೇವೆ. ಅಲ್ಲೇ ನಾವು ಯಾವುದಕ್ಕೆ ಯಾವುದರ ಉತ್ತರ ಕೊಡ್ತಾ ಇದ್ದಾರೆ ಶಿಕ್ಷಣ ಸಚಿವರು ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಏನ್ ದಯವಿಟ್ಟು ಅವರ ಉತ್ತರನ ಶಿಕ್ಷಣದ ಬಗ್ಗೆ ಇದಕ್ಕೆ ಹೊರತು ಬೇರೆ ಯಾವ ತರ ಸಭಾಧ್ಯಕ್ಷರೇ, ಈಗ ಇತ್ತೀಚೆಗೆ ಸೌಜನ್ಯ ಸಚಿವರು ಸಹ ಉತ್ತರ ನೀಡಿದ್ರು ವಾಲ್ಮೀಕಿ ಆಯೋಗದ ಬಗ್ಗೆ. ಆ ಸಹೋದರಿಯರು ಸಹ ಸಂಪುಟ ಸಮಿತಿಗೆ ಉತ್ತರ ನೀಡಿದ್ದಾರೆ. ಅವ್ರ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳಿದ ಕೇಳಿಸ್ಕೊಳ್ಳಯ್ಯ. ಎಲ್ಲಿದೆ ನೀವು ಆಡಳಿತ ಪಕ್ಷದವರು? ಏನು ಕೇಳಿ ಪ್ರಶ್ನೆ ಕೇಳಿದ್ರೆ ಪ್ರತಿ ಕರ್ತವ್ಯ ಆಗಿರ್ತದೆ. ಬಟ್ ನಮ್ಮ ಶಿಕ್ಷಕರು ಕೂಡ ನಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿಯಾದ ವ್ಯವಸ್ಥೆಯನ್ನು ಕೈಗೊಂಡಿಲ್ಲ. ಅದರ ಕೈಗೊಳ್ಳಬೇಕು. ಯಾಕಂದ್ರೆ ನಮ್ಮ ಮಕ್ಕಳಿಗೆ ನಾವು ಏನು ಹೆಣ್ಣು ಶಿಕ್ಷಣಪ್ಪ ಅನ್ನೋ ಬರ್ಬೇಕು ಅಂತ ಪರಿಸ್ಥಿತಿ ಬರಬಾರದು ಅನ್ನೋ ನಿರೀಕ್ಷೆಯಿಂದ ನಾನು ಈ ಸಭೆಗೆ ಈ ಪ್ರಶ್ನೆ ನೀಡ್ತಾ ಇದ್ದೆ. ಬಹುದೊಡ್ಡ ಪ್ರಶ್ನೆ. ಶಿಕ್ಷಣ ಸಚಿವರು ಉತ್ತರ ನೀಡಬೇಕು. ನಾವು ಈ ನಿಟ್ಟಿನಲ್ಲಿ ಎಲ್ಲಾ ಕ್ರಮಗಳನ್ನು ಕೇವಲ ಮಾತ್ರ ಶಾಲೆಗಳ ಕಟ್ಟಡಗಳ ನಿರ್ಮಾಣಕ್ಕಾಗಿ ಹೊರತು ಯಾವುದೇ ರೀತಿಯ ಶಿಕ್ಷಣಕ್ಕಾಗಿ ಅಲ್ಲ. ಶಾಲೆಯಲ್ಲಿ ಸಾವಿರ ಪ್ರಶ್ನೆಗೆ ಒಂದೇ ಉತ್ತರ ಶಿಕ್ಷಣ, ಉನ್ನತವಾದ ಶಿಕ್ಷಣ. ನಾನು ನೇರವಾಗಿ ಹೇಳ್ತಿದ್ದೇನೆ, 3 ಟೈಮ್ ಪ್ರಿನ್ಸಿಪಲ್ ಹೇಳಿದ್ರೆ ಯಾರು ಕುತ್ಕೊಳ್ಳಲ್ಲ ಅವ್ರನ್ನ ನೇರವಾಗಿ ನಾನು ಹೊರಗೆ ಹಾಕಬೇಕಾಗುತ್ತೆ. ಅಧ್ಯಕ್ಷರಿಗೆ ನನ್ನ ನಮಸ್ಕಾರಗಳು. ನನ್ನ ಪ್ರಶ್ನೆ ಬಂದು, ನಮ್ಮ ದೇಶ ಎಷ್ಟೇ ಮುಂದುವರೆದರೂ ಕೂಡ ಆರೋಗ್ಯ ಕ್ಷೇತ್ರದಲ್ಲಿ ಇನ್ನೂ ಆರೋಗ್ಯ ವ್ಯವಸ್ಥೆಯಲ್ಲಿ ಹಿಂದೆ ಉಳಿದಿದೆ. ಅದು ಹೇಗೆಂದರೆ, ನಾವು ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಏನು ಟ್ಯಾಬ್ಲೆಟ್ಸ್ ಒಳ್ಳೆ ಟ್ಯಾಬ್ಲೆಟ್ಸ್ ಬರ್ಕೊಡ್ತಾರಲ್ಲ, ಆ ಟ್ಯಾಬ್ಲೆಟ್ಸ್ ನಮ್ಮ ಆಸ್ಪತ್ರೆಯಲ್ಲಿ ಇಲ್ಲ, ಹೊರಗೆ ಹೋಗಿ ತಗೋರಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಅನೇಕ ಬಾಣಂತಿಯರ ಸಾವಿನ ಸಂಖ್ಯೆ ಹೆಚ್ಚಾಗಿದೆ ನಮ್ಮ ದೇಶದಲ್ಲಿ. ಆ ಬಾಣಂತಿಯರ ಸಾವಿನಿಂದ ಅನೇಕ ಕುಟುಂಬಗಳು ಮತ್ತು ಮೊದಲು ಹುಟ್ಟಿದಂತಹ ಮಕ್ಕಳಿಗೆ ಅನೇಕ ತೊಂದರೆಗಳು ಉಂಟಾಗ್ತಾ ಇರ್ತವೆ. ಆ ಕುಟುಂಬಕ್ಕೆ ಅನೇಕ ನಷ್ಟ ಉಂಟಾಗ್ತಿದೆ. ಅದರಿಂದ ಒಂದು ಜೀವನೇ ಹಾಳಾಗ್ತಿದೆ. ಆರೋಗ್ಯ ಸಚಿವರು ಯಾವ ರೀತಿ ಇದಕ್ಕೆ ಏನು ಕ್ರಮ ಕೈಗೊಳ್ಳಿಲ್ಲ, ಕ್ರಮ ಯಾವ ರೀತಿ ಕೈಗೊಳ್ತಾರೆ ಅನ್ನೋದು ನನ್ನ ಪ್ರಶ್ನೆ. ಆರೋಗ್ಯ ಸಚಿವರು ಉತ್ತರ ನೀಡಬೇಕು. ಸಭಾಧ್ಯಕ್ಷರೇ ಅವಕಾಶ ಮಾಡಿಕೊಡಿ. ದಯವಿಟ್ಟು ಕುತ್ಕೊಳ್ಳಿ. ಆರೋಗ್ಯ ದೃಷ್ಟಿಯಿಂದ ಹೊಸ ವರ್ಷದ ಮಹಿಳೆಯರಿಗೆ ಏನಿಷ್ಟ ರಾಜ್ಯ ಸರ್ಕಾರ ಆಸ್ಪತ್ರೆಗಳ ಪರ್ಯಟನ ಸೆಂಟರ್ ಮತ್ತೆ ಇನ್ನಿತರ ಅವರು ಕೇಳಿದ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಅವ್ರ ಪ್ರಶ್ನೆ ಕೇಳಿದ್ರೆ रेड मार सिस्टम नहीं देगी तुम्हें, रेड मार सिस्टम नहीं देगी. ಕ್ರಮ ಕೈಗೊಳ್ತಾ ಇಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳೇ, ಸಚಿವರು ಏನ್ ಮಾಡ್ತಾರೆ? ಸಚಿವರಿಗೆ ಸಮಸ್ಯೆ ಬಗ್ಗೆ ಅರಿವೇ ಇಲ್ಲ. ಸಭಾಧ್ಯಕ್ಷರೇ, ಸಚಿವರಿಗೆ ಸಮಸ್ಯೆ ಬಗ್ಗೆ ಅರಿವಿಲ್ಲ. ದಯವಿಟ್ಟು ವಿರೋಧ ಪಕ್ಷದವರು ಸನ್ಮಾನ್ಯ ಸಚಿವರು ವಿದೇಶದಲ್ಲಿ ಇರುವುದರಿಂದ ಅವ್ರಿಗೆ ಮಾಹಿತಿ ಕೊಡಬೇಕು. ಏನ್ರಿ ದಯವಿಟ್ಟು ಸಭಾಧ್ಯಕ್ಷರೇ, ನನ್ನ ಒಂದೆರಡು ಮಾತಾಡ್ತೇನೆ. ದಯವಿಟ್ಟು ಆ ಇಲಾಖೆ ಸಚಿವರಿಗೆ ಸಹ ಈ ಒಂದು ಪ್ರಶ್ನೆ ಬಗ್ಗೆ ಅರಿವಿಲ್ಲ ಅಂದ್ರೆ ಸಂಪುಟ ಏಕೆ ಮುಖ್ಯಮಂತ್ರಿಗೆ ಏಕೆ ಅಂತ ನಾನು ನಿಮಗೆ ಕೇಳಲಿಕ್ಕೆ ಬಯಸ್ತೇನೆ. पॉइंट आदमेಲೆ ಹೊಡಿಬೇಕು. ಶಿಕ್ಷಣ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟಾಗಿದೆ ಮತ್ತು ಯಾವ ಕಾರಣಕ್ಕಾಗಿದೆ, ಯಾವ್ಯಾವ ವಿಷಯಗಳ ಮೇಲೆ ಆಗಿದೆ ಅನ್ನುವಂಥದ್ದನ್ನು ತನಿಖೆ ಮಾಡಿದ್ದೀವಿ. ಜೊತೆಗೆ ದೃಷ್ಟಿಯಿಂದ ಸರ್ಕಾರದ ಒಂದು ಸಲಹೆಗಳನ್ನು ನಾವೇನು ಸಲಹೆಗಳನ್ನು ಕೊಡ್ಬೋದು ಅಂತಂದ್ರೆ, ಹತ್ತಿರ ಸಾಂಕ್ರಾಮಿಕ ರೋಗವಾದರೂ ಮುನ್ನೆಚ್ಚರಿಕೆಗಳ ತೆಗೆದು ಅಸಹಜ ಸಾವು ಹಾಗೂ ಹಕ್ಕಿ ಜ್ವರದ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣವೇ ಹತ್ತಿರದ ವೈದ್ಯಕೀಯ ಕ್ಷೇತ್ರದ
ಪಶುವೈದ್ಯಕೀಯ ಆಸ್ಪತ್ರೆಗೆ ಮಾಹಿತಿಯನ್ನು ನೀಡಬೇಕು. ಅಕ್ಕಿ ಕೋಳಿ ಬಾತುಕೋಳಿಗಳು ಮೃತಪಟ್ಟರೆ ಅದರ ಸಮೀಪ ಹೋಗಬಾರ್ದು, ಅವುಗಳನ್ನು ಮುಟ್ಟಬಾರ್ದು, ಅವುಗಳನ್ನು ಕೊಲ್ಲಬಾರ್ದು ಅಂತೇಳಿ ನಾವೇನು ಸೋಂಕಿತ ಸ್ಥಳದಲ್ಲಿಯೇ ಯಾವುದೇ ವಸ್ತು ಮುಟ್ಟಿದರೆ ತಕ್ಷಣ ಸೋಂಕು ನಿವಾರಕ ಸಾಬೂನು ಬಳಸಿ ತೊಳೆಯಬೇಕು. ಕೋಳಿ ಫಾರಂಗಳಿಂದ ಕೋಳಿಗಳು ಸಾಗಾಣಿಕೆ ಮಾಡುವ ವಾಹನಗಳನ್ನು ಇದರ ತಕ್ಕಂತೆ ನಾವು ಅದೇ ರೀತಿಯಾಗಿ ಸರ್ಕಾರದ ರೀತಿಯಲ್ಲಿ ಈಗ ಏನು ಪ್ರತಿ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಆಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಂದು 5-6 ಜಿಲ್ಲೆಗಳಲ್ಲಿ ಮಾತ್ರ ಮನೆಗೆ ಹೋಗಿ ಪೌಷ್ಟಿಕ ಆಹಾರವನ್ನು ನೀಡುವಂಥ ಪದ್ಧತಿ ಇತ್ತು. ಅದನ್ನು ನಾವು ಆಫ್ಟರ್ ಕೋವಿಡ್ ಆದ ನಂತರ ನಾವು ಎಲ್ಲ ಜಿಲ್ಲೆಗಳಿಗೂ ಪ್ರತಿ ಮನೆಗೆ ತಲುಪುವಂತೆ ನಾವು ಯೋಜನೆಯನ್ನು ರೂಪಿಸಿದ್ದೀವಿ. ಪೌಷ್ಟಿಕ ಆಹಾರವನ್ನು ಮನೆಯವರೆಗೆ ಹೋಗಿ ತಲುಪಿಸಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಇಷ್ಟೆಲ್ಲ ಯೋಜನೆಗಳನ್ನು ಇನ್ನು ಮುಂದೆ ಈ ಗರ್ಭಧಾರಣೆ ಇದ್ದು ಏನು ಗರ್ಭಿಣಿಯರ ಸರಣಿ ಸಾವುಗಳು ಏನಿದೆಯಲ್ಲ ಅದು ರಾಜ್ಯಕ್ಕೆ ಒಂದು ದುಃಖಕರದ ಸಂಗತಿ. ಅವ್ರಿಗಷ್ಟೇ ಅಲ್ಲ, ಕುಟುಂಬಸ್ಥರಿಗೂ ಮತ್ತು ರಾಜ್ಯಕ್ಕೂ ಒಂದು ಕಪ್ಪು ಚುಕ್ಕೆ ಆಗಿರ್ತದೆ. ಅದನ್ನ ಇನ್ನು ಮುಂದೆ ನಡೆಯದ ರೀತಿಯಲ್ಲಿ ನಾವು ನೋಡ್ಕೊಳ್ತೇವೆ ಅನ್ನುವಂಥದ್ದನ್ನ ತಮ್ಮ ಮೂಲಕ ವಿರೋಧ ಪಕ್ಷದವರಿಗೆ ಸ್ಪಷ್ಟತೆ ಪಡಿಸುತ್ತಿದ್ದೇನೆ. ನೌಕರಿಗೆ ಇದು ಸರಿಯಾಗಿ ಸಂಬಳವಾಗಿಲ್ಲ. ಸೊ ಇದರ ಕಾರಣ ಏನು ಅಂತ ಹೇಳಿ ಈಗ ಸಂಬಂಧಪಟ್ಟ ಸಚಿವರು ಈಗ ಏನು ಬಸ್ ಚಾಲಕರಿಗೆ ಸಂಬಳ ಆಗಿಲ್ಲ ಅನ್ನುವಂಥದ್ದನ್ನ ಪ್ರಶ್ನೆಯನ್ನು ಎತ್ತಿದ್ರು. ಅದು ತಾಂತ್ರಿಕ ದೋಷದಿಂದ ಆಗಿದೆ. ಮುಂದಿನ ತಿಂಗಳ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಯಾವಾಗ ಒಬ್ಬ ಹೆಣ್ಣು ಮಗಳು ಮಧ್ಯರಾತ್ರಿ 12 ಗಂಟೆಗೆ ಏಕಾಂಗಿಯಾಗಿ ಓಡಾಡ್ತಾಳೋ ಆವಾಗ ನಿಜವಾದ ಸ್ವಾತಂತ್ರ್ಯ ಬಂದಿದೆ ಅಂತ ನಾನು ಭಾವಿಸ್ತೀನಿ ಅಂತ. ಆದ್ರೆ ಇವಾಗ ಸದ್ಯದಲ್ಲಿ ನೋಡ್ಬೇಕಾದ್ರೆ ನಮ್ಮ ಭಾರತದಲ್ಲಿ ಹೆಣ್ಣು ಮಕ್ಕಳ ಮೇಲೆ ವಿವಿಧ ರೀತಿಯಲ್ಲಿ ದೌರ್ಜನ್ಯ ದಬ್ಬಾಳಿಕೆಗಳು ನಡೀತಾ ಇದ್ದಾವೆ. ಅದರಲ್ಲಿ ಅತಿ ಸೂಕ್ಷ್ಮವಾಗಿ ಆಮೇಲೆ ಒಂದು ಸಮಾಜಕ್ಕೆ ಮಾರಕವಾದದ್ದು ಅಂತಂದ್ರೆ ಗಮನಿಸಬೇಕಾದದಂದ್ರೆ ಅದು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ನಡೀತಾ ಇದ್ದಾವೆ. ಇವಾಗ ನಾವು NCRB ರಿಪೋರ್ಟ್ ನೋಡಿದ್ರೆ NCRB ರಿಪೋರ್ಟ್ ಏನ್ ಹೇಳುತ್ತೆಪ್ಪ ಅಂತಂದ್ರೆ ಸರಾಸರಿ ದಿನಕ್ಕೆ 86 ಪ್ರಕರಣಗಳು ದಾಖಲಾಗುತ್ತವಂತೆ, ಅತ್ಯಾಚಾರ ಪ್ರಕರಣಗಳು. ಈ ರೀತಿ ದಿನಕ್ಕೆ ದೇಶಾದ್ಯಂತ 86 ಪ್ರಕರಣಗಳು ದಾಖಲಾಗಿದ್ದೇ 86, ದಾಖಲಾಗದೇ ಇರುವುದನ್ನು ಕೌಂಟ್ ಮಾಡಿದ್ರೆ ಎಷ್ಟಾಗಬಹುದು. ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಭಾರತದಲ್ಲಿ 2025 ಪ್ರಕಾರ ಅಪರಾಧ ಸಂಖ್ಯೆಗಳು 2024ಕ್ಕೆ ಹೋಲಿಸಿದರೆ 0.6% ಕಡಿಮೆ ಅಪರಾಧಗಳಾಗಿವೆ. ಅದಕ್ಕಿಂತ ದುಃಖಕರ ವಿಚಾರ ಏನಪ್ಪಾ ಅಂತಂದ್ರೆ ಒಟ್ಟಾರೆಯಾಗಿ ಅಪರಾಧಗಳಲ್ಲಿ ಕಡಿಮೆ ಆದರೂ ಸಹ ಅತ್ಯಾಚಾರದಲ್ಲಿ 1.1% ಹೆಚ್ಚಾಗಿ ಪ್ರಕರಣಗಳು ದಾಖಲಾಗಿವೆ. ಅದೇ ರೀತಿಯಾಗಿ 5.1% ಅಪಹರಣ ಮತ್ತು ಅತ್ಯಾಚಾರ ಪ್ರಕರಣಗಳು ದಾಖಲಾಗಿವೆ. ಅಂತಂದ್ರೆ ಈ ಒಂದು ಹೆಣ್ಣು ಮಕ್ಕಳು ಸ್ಕೂಲ್ ನಾವೇ ಹೇಳ್ತೀವಿ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ. ಆಮೇಲೆ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೆಣ್ಣು ಮಗಳು ಕಾಲೇಜ್ಗೆ ಓದಕ್ಕೆ ಹೋಗ್ತಾಳೆ. ಹಗಲತ್ತಲ್ಲೇ ಅವಳಿಗೆ ಒಂದು ಯಾವುದೇ ರೀತಿ ಸೆಕ್ಯೂರಿಟಿ ಇಲ್ಲ. ಆದ್ರೆ ಮಧ್ಯರಾತ್ರಿ 12 ಗಂಟೆಗೆ ಯಾವ ರೀತಿ ಸಿಗುತ್ತೆ ಅಂತ. ಅದಕ್ಕಾಗಿ ನಮ್ಮ ಸರ್ಕಾರ ಯಾವ್ಯಾವ ಕಠಿಣ ಕಾನೂನು ಕ್ರಮಗಳನ್ನು ಆಮೇಲೆ ಪೊಲೀಸ್ ವ್ಯವಸ್ಥೆಯನ್ನು ಕೈಗೊಂಡಿದೆ ಅಂತ ನಾನು ಈ ಮೂಲಕ ಪ್ರಶ್ನೆ ಮಾಡ್ತೀನಿ. ಸಚಿವರು